ವಿಜಯಶಂಕರ್ ಸರ್ ಇದ್ದಾರೆ. ವಿಜಯಶಂಕರ್ ಸರ್ ಒಂದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈ ಫಾಲೋವರ್ಸ್ನ ಜಾಸ್ತಿ ಮಾಡಿಸ್ಕೊಳ್ಬೇಕು, ಲೈಕ್ಸ್ ಜಾಸ್ತಿ ಮಾಡ್ಕೊಳ್ಬೇಕು, ವ್ಯೂಸ್ ಜಾಸ್ತಿ ಆಗಬೇಕು, ಕಮೆಂಟ್ಗಳು ಜಾಸ್ತಿ ಆಗಬೇಕು, ಹೆಚ್ಚು ಸುದ್ದಿಯಲ್ಲಿರಬೇಕು, ನಾನು ಹೆಚ್ಚು ಸಂಪಾದನೆ ಕೂಡ ನನಗಾಗಬೇಕು. ಈ ಒಂದು ಕಾರಣಕ್ಕೆ ನಾನು ಈ ಥರ ಹೇಳಿದ ತಕ್ಷಣ ನನ್ನ ಪರವಾಗಿ ಇಷ್ಟು ಜನ ಬರ್ತಾರೆ, ನನ್ನ ವಿರುದ್ಧವಾಗಿ ಇಷ್ಟು ಜನ ಬರ್ತಾರೆ. ತುಂಬ ಎಂಗೇಜ್ ಆಗಿರ್ತೀನಿ, ನನ್ನ ಅಕೌಂಟ್ ತುಂಬ ಎಂಗೇಜ್ ಆಗಿರುತ್ತೆ, ಜಾಸ್ತಿ ಪ್ರಖ್ಯಾತಿ ಹೊಂದ್ತೀನಿ. 1 ಮಿಲಿಯನ್ ವ್ಯೂಸ್ ಆಯ್ತಂತೆ, 2 ಮಿಲಿಯನ್ ಅಂತೆ, 18 ಮಿಲಿಯನ್ ಅಂತೆ, 68 ಮಿಲಿಯನ್ ಅಂತೆ, ಎಷ್ಟು ಕಮೆಂಟು, ಲಕ್ಷಾಂತರ ಕಮೆಂಟ್ಗಳಂತೆ ಅನ್ನೋ ಒಂದು ಧಾವಂತಕ್ಕೆ ಬಿದ್ದು ಸಮಾಜದ ಒಂದು ಪ್ರಮುಖ ಭಾಗವಾಗಿರ್ತಕ್ಕಂಥ ಮನುಷ್ಯನೊಬ್ಬ, ಒಂದೊಂದು ಪ್ರಮುಖ ಭಾಗ, ಪ್ರತಿ ಮನುಷ್ಯನ ಒಂದು ಪ್ರಮುಖ ಭಾಗ ಸರ್, ಈ ಥರದ ಒಂದು ಕೆಟ್ಟ ಚಟಕ್ಕೆ ಬಿದ್ದುಬಿಡ್ತಾನ. ಇದು ಒಂದು ರೀತಿಯಲ್ಲಿ ಮನೋವ್ಯಾಧಿ. ಇದಕ್ಕಿಂತ ದುಶ್ಚಟ ಇನ್ನೊಂದಿಲ್ವಾ ಅಂತ. ಇದಕ್ಕೆ ಈ ಸೋಷಿಯಲ್ ಮೀಡಿಯಾದವರು ಒಂದು ಸೊಲ್ಯೂಷನ್ ಕಂಡುಹಿಡಿಬಹುದು. ಏನು ಅಂತಂದ್ರೆ, ಈಗ ನೀವು ಹೇಳಿದ್ರಿ ಲೈಕ್ಸ್ ಇದ್ರೆ ಅವ್ರಿಗೆ ಅಡ್ವರ್ಟೈಸಿಂಗು ಇದ್ರೊಳಗೆ ಬೆಲೆ ಸಿಗತ್ತೆ ಅಂತ. ಪಾಸಿಟಿವ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅದನ್ನ ಅವರು ಎರಡನ್ನೂ ಕಲೆಕ್ಟ್ ಮಾಡೋ ತರ ಇರಬೇಕು. ನೆಗೆಟಿವ್ ಪಾಯಿಂಟ್ಸ್ ಕೊಡೋ ತರ ಇರಬೇಕು. ಇವಾಗ ಒಬ್ರು ಪಾಸಿಟಿವ್ ಆಗಿ ಬರೆದ್ರೆ ಇನ್ನೊಬ್ರು ನೆಗೆಟಿವ್ ಆಗಿ ಬರೆದ್ರೆ ಆ ನೆಗೆಟಿವ್ ಇದಕ್ಕೆ ಏನ್ ಅದ್ರೊಳಗೆ ಈ ಲೈಕ್ಸು, ಈ ಅಡ್ವರ್ಟೈಸಿಂಗ್ ರೆವೆನ್ಯೂಗೆ ಯಾವ ರೀತಿ ಬೆಲೆ ಕೊಡ್ತೀರಿ? ಯಾರೋ ಒಬ್ರು ನನ್ಗೆ 1 ಮಿಲಿಯನ್ ಫಾಲೋಯರ್ಸ್ ಇದ್ದಾರೆ ಅಂತಂದ್ರೆ ಯೂಟ್ಯೂಬ್ನೊಳಗೆ ಅವ್ರಿಗೆ ಒಂದು ಅಡ್ವರ್ಟೈಸಿಂಗ್ ಇರುತ್ತೆ. ಆ 1 ಮಿಲಿಯನ್ ಒಳಗೆ ಇವಾಗ ಅರ್ಧ ಇದು ಒಂದು ನೆಗೆಟಿವ್ ಕಾಮೆಂಟ್ಸ್ ಇಂದ ಬಂದಿರೋದು ಅಂತ ನಾವು ಒಂದು ಏನೋ ಯೂಸ್ ಮಾಡಿ ನಾವು ಇಫ್ ವಿ ರೇಟ್ ಇಟ್, ಅವ್ರಿಗೆ ಇದು ಪಾಸಿಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬೇಕು. ಸೊ ಈ ರೀತಿ ಒಂದು ಮಾಡಿದ್ರೆ ಆ ಸೋಷಿಯಲ್ ಮೀಡಿಯಾದವರು ಈ ಕಮರ್ಷಿಯಲ್ ಎಫೆಕ್ಟ್ ನ ಒಂದು ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನಗನ್ಸುತ್ತೆ. ದಿಸ್ ಇಸ್ ಅ ಟೆಕ್ನಾಲಜಿಕಲ್ ಇಶ್ಯೂ ವಿಚ್ ಕ್ಯಾನ್ ಬಿ ಈಸಿಲಿ ಇಂಪ್ಲಿಮೆಂಟೆಡ್. ಇದನ್ನ ಮಾಡ್ಲೇಬೇಕು ಅಂತ ಗೌರ್ಮೆಂಟ್ನವರು ಬೇಕಾದ್ರೆ ಸ್ಟ್ಯಾಂಡರ್ಡ್ಸ್ ತರ ಸಜೆಸ್ಟ್ ಮಾಡಬಹುದು. ಬಹುಶಃ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸರ್ ವಿಜಯಶಂಕರ್ ಸರ್, ಒಂದು ಗಂಭೀರ ವಿಚಾರ ಇದೆ ಸರ್. ಇವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ಇನ್ನೊಂದು ದೊಡ್ಡ ಕೆಟ್ಟ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗಿರ್ತಕ್ಕಂಥ ಫಾಲೋವರ್ಸ್ನ ದೃಷ್ಟಿಯಿಂದನೇ ಅಳೆಯುವಂಥ ಒಂದು ವಿಕಾರ ಮಾನದಂಡ ಶುರುವಾಗ್ಬಿಟ್ಟಿದೆ ಸರ್. ಸಪೋಸ್ XYZ ಅವನ ಬಗ್ಗೆ ಏನೋ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡೋದು. ಓಹೋ, ಇವನಿಗೆ ಬರೀ 5,000 ಜನನಾ, ಬರೀ 4,500 ಜನ ಅಷ್ಟೇನಾ, ಇವನೇನಕ್ಕೂ ಕೆಲಸಕ್ಕೆ ಬರಲ್ಲ, ಇವನು 2 ಮಿಲಿಯನ್ ಫಾಲೋವರ್ಸ್ ಇದ್ದಾರಾ, ಅಯ್ಯೋ ಇವನು ಫ್ರೆಂಡ್ ಲಿಸ್ಟಲ್ಲಿ ಸಾವಿರಾರು ಜನ ಇದ್ದಾರಾ. ಇದ್ರ ಮೇಲೆ ಆ ವ್ಯಕ್ತಿಯ ಖ್ಯಾತಿಯನ್ನು ಅಳೆದು ಅದರ ಮೂಲಕ ದ ಸೋ ಕಾಲ್ಡ್ ಕೋಟ್ ಅನ್ಕೋಟ್ ರಿಯಾಲಿಟಿ ಶೋಗಳಲ್ಲಿ ಅವನಿಗೆ ಒಂದು ಮಾನ್ಯತೆ ಕೂಡ ಸಿಗುವಂಥ ದುರಿತ ಕಾಲಘಟ್ಟದಲ್ಲಿ ಮತ್ತು ಒಂದೊಂದು ಕೆಟ್ಟ ಕಾಲಘಟ್ಟದಲ್ಲಿ ನಾವು ಇದೀವ ಅಂತ ಅದೇ ಎಲ್ಲವನ್ನು ಡಿಸೈಡ್ ಮಾಡ್ತಾ ಇದೆ ಸರ್. ಅವನ ಜ್ಞಾನ, ಅವನು ವಿದ್ಯಾಭ್ಯಾಸ, ಅವನು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು, ಅವನ ಅಧ್ಯಯನನೋ, ಅವನು ಓದೋ, ಇದು ಯಾವುದು ಬೇಡ, ಜಸ್ಟ್ ಫಾಲೋವರ್ಸ್ ಡಿಸೈಡ್ ಮಾಡ್ತಾ ಇದ್ದಾರೆ ಸರ್ ವ್ಯಕ್ತಿಯ ಅಸ್ತಿತ್ವವನ್ನು. ಇದು ಕೂಡ ಇಂಥ ವ್ಯಾಧಿಗಳಿಗೆ ಒಂದು ಕಾರಣ ಆಗಿದೆಯಾ ಅಂತ. ಈ ಸಾಂಕ್ರಾಮಿಕ ವ್ಯಾಧಿ ಇದೆಯಲ್ಲ ಸರ್, ಇದು ಕಾರಣನ ಇದು ಅಂತ. ಬಹುಶಃ ನೀವ್ ಹೇಳ್ತಿರೋದು ಸರಿ, ಆದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ಯೋಚನೆ ಮಾಡ್ಬೇಕಲ್ಲ. ಓಕೆ, ಕಾರಣ ಏನು ಅದೇನೆ, ಹೌದು. ಓಕೆ, ಇವಾಗ ನಾವು ಈ ಲೈಕ್ಸ್ ಫಾಲೋಯರ್ಸ್ಗೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದೀವಿ. ಆದ್ರೆ ಇದೇ ನಾನು ಹೇಳ್ತಿರೋದು ಸಮಾಜದ ಒಂದು ವಿಧಿ ಆಗ್ಬಿಟ್ಟಿದೆ ಇವಾಗ. ಇದನ್ನ ಬದಲಾವಣೆ ಮಾಡ್ಬೇಕಾದ್ರೆ ನಾವು ಬೇಸಿಕ್ ಆಗಿ ಜನರ ಒಪಿನಿಯನ್ ಚೇಂಜ್ ಮಾಡ್ಬೇಕು. ಒಂದು ಟೆಕ್ನಿಕಲ್ ಸೊಲ್ಯೂಷನ್ ನಾನು ಹೇಳಿದ್ದು, ಆ ವ್ಯಾಲ್ಯೂನ ನಾವು ಒಂದು ರೇಟಿಂಗ್ ಸಿಸ್ಟಮ್ ನಲ್ಗೆ ತಂದ್ರೆ ವಿ ಕ್ಯಾನ್ ಆಕ್ಚುಲಿ ರೆಡ್ಯೂಸ್ ದಿ ಎಫೆಕ್ಟ್ ಆಫ್ ದಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಒಂಥರ ಮಿಸ್ಕ್ಯಾಲ್ಕುಲೇಷನ್. ಓಕೆ, ಅದನ್ನ ಮಾಡಬಹುದು. ಅದು ಬಿಟ್ಟು ಬೇರೆ ವಿಧದೊಳಗೆ ಇದಾಗ್ತಾ ಇದೆ ಅಂತಂದ್ರೆ, ಇದು ನಮ್ಮ ಸಾಮಾಜಿಕ ಧುರೀಣರು ಯಾರು ಇರ್ತಾರೆ ಅವ್ರುಗಳು ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ನಾವು ಒಂದಕ್ಕೆ ಪರಿಹಾರ ಅಂತ ನಾವು ಕಂಡುಹಿಡಿಬೇಕಾದ್ರೆ, ನಾವೊಂದು ಹೇಳ್ತೀವಲ್ಲ ಕತೆ, ಲೈಟ್ ಇರೋ ಕಡೆ ಯಾರೋ ಒಬ್ಬ ಹುಡುಕ್ತಾ ಇದ್ದಂತೆ, ನೀನ್ ಏನ್ ಹುಡುಕ್ತಾ ಇದೀಯ ಅಂದ್ರೆ ಏನೋ ಕಳೆದೋಯ್ತು, ಎಲ್ಲಿ ಕಳೆದೋಯ್ತು ಅಂದ್ರೆ ಅಲ್ಲೆಲ್ಲೋ ಕಳೆದೋಯ್ತು, ಅಲ್ಲಿ ಕತ್ಲೆ ಇದೆ, ಅದಕ್ಕೋಸ್ಕರ ಇಲ್ಲಿ ಬೆಳಕಲ್ಲಿ ಹುಡುಕ್ತಿದೀನಿ ಅಂತ ನಾವು ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಬೇರೆ ಕಡೆ ಪರಿಹಾರ ಹುಡುಕ್ಬೇಕು ಅಂತಂದ್ರೆ ಅದು ಸಾಧ್ಯವಾಗಲ್ಲ. ಈಗ ನಮಗೆ ಪ್ರಾಬ್ಲಮ್ ಇರೋದು ನಮ್ಮ ಸೊಸೈಟಿನೊಳಗೆ ಜನಗಳ ಒಂದು ಥಿಂಕಿಂಗ್ ಬದಲಾವಣೆ ಆಗೋಗ್ತಿದೆ. ಇದೊಂದು ಸೈಕಲಾಜಿಕಲ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಅದನ್ನ ನಾವು ಸೈಬರ್ ಕ್ರೈಮ್ ಹುಡುಕ್ಲಿಲ್ಲ, ಬೇಗ ಮಾಡ್ಲಿಲ್ಲ ಅಂತ ಅನ್ನೋದು ನಾವು ಆಕ್ಚುಲಿ ವಿ ಆರ್ ಹ್ಯಾವಿಂಗ್ ಎ ಮಿಸ್ಪ್ಲೇಸ್ಡ್ ಅಟೆನ್ಷನ್ ಅಂತ ನನಗನ್ಸುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಒಂದು
ಒಂದ್ ಚಿಂತನೆ ಮಾಡಿ ನಡಿಬೇಕು. ಆ ಚಿಂತನೆಯೊಳಗೆ ಇದು ಪೊಲೀಸ್ನವ್ರಿಗಿಂತ ಜಾಸ್ತಿ ಸಾಮಾಜಿಕ ವ್ಯಕ್ತಿಗಳು ಆಕ್ಚುಲಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಏನ್ ಮಾಡ್ಬೋದು ನಮ್ಮ ಇದ್ರ ಬಗ್ಗೆ ಒಂದು SIT ಆಗ್ಬೇಕಲ್ವಾ ಸರ್ ಇದ್ರ ಬಗ್ಗೆ ಮಾಡ್ಬೋದು ಅಂತ ನಾವು. ವಿಜಯ್ ಒಂದು SIT ಆಗ್ಬೇಕಲ್ವಾ ಸರ್ ಇದ್ರ ಬಗ್ಗೆನೆ ಕೇಸ್ ಬಗ್ಗೆ ಅಲ್ಲ ಟೋಟಲ್ ಈ ಮನಸ್ಥಿತಿ ಬಗ್ಗೆ ಒಂದು SIT ರಚನೆ ಆಗ್ಬೇಕಾ ಅಂತ. ಹೌದು, ಇದು ನೀವು SIT ಅಂತ ಕರೀರಿ ಅಥವಾ ಬೇರೆ ಏನಾರು ಒಂದು ಕಮಿಟಿ ಅಂತ ಕರೀರಿ, ಒಂದು ಸ್ಟಡಿ ಟೀಮ್ ಅಂತ ಕರೀರಿ. ಸೈಕಲಾಜಿಕಲಿ ಯಾತಕ್ಕೆ ಜನ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯೋಚನೆ ಮಾಡಿದ್ರೆ ಗೊತ್ತಾಗಲ್ವಾ? ಈ ತರ ಮಾಡೋದ್ರಿಂದ ಏನು ಹೆಚ್ಚಿನ ಉಪಯೋಗ ಇಲ್ಲ. ಇವಾಗ ಅವರು ಯಾರ ವಿಕ್ಟಿಮು ಅದ್ರ ಬಗ್ಗೆ ಚಿಂತನೆ ಮಾಡದೇ ಇದ್ರೆ, ಇವಾಗ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಇದು ಕಂಪ್ಲೀಟ್ ಟುಸ್ ಅಂತ ಬಿದ್ದೋಗುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ ಅದನ್ನ ಜಾಸ್ತಿ ಇವಾಗ ರಮ್ಯಾ ಅವ್ರ ಈಚೆಗಡೆ ಬರದೇ ಇದ್ರೆ ಅರ್ಧ ಜನಕ್ಕೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಓಕೆ, ಬಟ್ ಅಫ್ಕೋರ್ಸ್ ಅದಕ್ಕೆ ಅವ್ರಿಗೆ ಒಂದು ಕೆಪಾಸಿಟಿ ಇರಬೇಕು ಇಗ್ನೋರ್ ಮಾಡೋದಕ್ಕೆ. ಈಗ ಎಷ್ಟೋ ಜನಕ್ಕೆ ಈ ರೀತಿ ಟ್ರೋಲ್ಸ್ ಅಂತ ಇರುತ್ತೆ, ಅದನ್ನ ಎಲ್ಲವೆಲ್ಲ ಇಗ್ನೋರ್ ಮಾಡಿದ್ರೆ ಅದು ಅಲ್ಲಿಗೆ ಬಿದ್ದೋಗುತ್ತೆ. ರಿಪ್ಲೈ ಮಾಡೋದಕ್ಕೆ ಶುರು ಮಾಡ್ತೀವೋ ಅವಾಗ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಇನ್ನೊಂದು ಗಮನಿಸ್ತಾ ಇದ್ದೆ ಸರ್, ಈಗ ಇಲ್ಲಿ ರಮ್ಯಾ ಅಭಿಮಾನಿಗಳಾದರೂ ಆಗಲಿ, ದರ್ಶನ್ ಅಭಿಮಾನಿಗಳಾದರೂ ಆಗಲಿ, ಇನ್ನು ಯಾವುದೇ ನಟ ನಟಿಯರ ಅಭಿಮಾನಿಗಳಾಗಲಿ ಸರ್, ಯಾವುದೇ ಅಭಿಮಾನ ಇಟ್ಕೊಳ್ಬೇಕು, ತಕರಾರಿಲ್ಲ ಅದ್ರ ಬಗ್ಗೆ. ಪರಸ್ಪರ ನಿಂದನೆಗಳಿಗೆ, ಅವಹೇಳನಕ್ಕೆ, ಕೆಟ್ಟ ಕೊಳಕ ಭಾಷೆಗಳಿಗೆ ಮಾಡೋದ್ರಿಂದ ಅದು ರಮ್ಯಾಗೂ ಅದರಿಂದ ಏನು ಕಿರೀಟ ಬರಲ್ಲ, ದರ್ಶನ್ಗೂ ಅದರಿಂದ ಕಿರೀಟ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅದು ಬರದೇ ಇದ್ಮೇಲೆ ಅವರ ಅಭಿಮಾನಿಸುವವರು ಈ ಥರದ ಕೆಲಸಕ್ಕೆ ಇಳಿಬಾರ್ದು ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಬೇಕು. ಇದೊಂದು ಸರ್ ತೆಲುಗು ಇಂಡಸ್ಟ್ರಿ ಬಗ್ಗೆ ಗಮನಿಸ್ತಾ ಇದ್ದೆ. ಹಾಗೇನೆ ಈ ಪ್ರಭಾಸ್ ಕಂಡ್ರೆ ಯಾವುದೋ ಒಂದು ತಂಡಕ್ಕಾಗಲ್ಲ, ಇನ್ಯಾವುದೋ ನಟನ ಕಂಡ್ರೆ ಅವ್ರಿಗೆ ಇಷ್ಟ. ಪ್ರಭಾಸ್ಗೆ ತೀರಾ ಕೂದಲು ಹೋಗಿರೋ ಥರದಲ್ಲಿ ಅವನೇನೋ ಮುದುಕಾಗಿರೋ ರೀತಿಯಲ್ಲಿ ಒಂದು ಫೋಟೋ ಮಾಡಿ ವೈರಲ್ ಮಾಡಿಬಿಟ್ರು ಸರ್. ಅದನ್ನು ಒಂದು ಫೋಟೋ ಮಾಡಿ ವೈರಲ್ ಮಾಡೇ ಬಿಟ್ರು ಆ ಒಂದು ವಿಚಾರವನ್ನು. ಅಂದರೆ ಇದರಿಂದ ಲಾಭ ಏನು ಮಾಡ್ತಾ ಅವ್ರಿಗೆ ಅರಿವಿಲ್ಲದೆ ಇಂಥ ಕೆಲಸ ಆಗ್ತಾ ಇದೆಯಾ? ದ್ವೇಷಪೂರಿತ ಮನಸ್ಸುಗಳು ಆ ಮನಸ್ಥಿತಿನೇ ಕೊಳೆತು ಹೋಗಿ ಇಂಥ ಕೆಲಸಕ್ಕೆ ಇಳಿತಾ ಇದ್ದಾರಾ ಅಂತ. ಈಗ ಇದನ್ನ ಸರಿ ಮಾಡ್ಬೇಕಾದ್ರೆ ಇವಾಗ ನಾವು ಈ ರೀತಿ ಒಂದು ಒಪಿನಿಯನ್ ಚೇಂಜ್ಗೆ ಎಫೆಕ್ಟ್ ಮಾಡ್ಬೇಕು. ಇವಾಗ ಒಂದು ಕಮಿಟಿ ಮಾಡ್ಬೇಕು, ಅದೆಲ್ಲ ಇರ್ಲಿ. ಈಗ ಸದ್ಯದೊಳಗೆ ಪ್ರತಿದಿನ ಈ ಕಾಂಟ್ರವರ್ಸಿ ಬಂದ ಮೇಲೆ ಎಷ್ಟು ಜನ ಸೆಲೆಬ್ರಿಟೀಸು, ಬೇರೆ ಸೆಲೆಬ್ರಿಟೀಸು ಈ ತರ ಮಾಡೋದ್ ತಪ್ಪು, ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ಯಾರು ಹೆಚ್ಚಿಗೆ ಮುಂದೆ ಬಂದು ಮಾತಾಡೋದಕ್ಕೆ ಹೆದರ್ಕೊಳ್ತಾರಲ್ಲ. ಓಕೆ, ಅದನ್ನ ಹಾಗೆ ನಾವು ಸರಿ ಮಾಡೋದು. ನಮ್ಮಂತವ್ರ ಪ್ರೊಫೆಷನಲ್ಸ್ ಮಾತಾಡ್ಬಿಡ್ತೀವಿ, ನಮ್ಗೇನು ಹೆಚ್ಚಿಗೆ ಇದಿಲ್ಲ. ಆದ್ರೆ ಇವಾಗ ಬೇರೆ ಸಿನಿಮಾ ಆಕ್ಟರ್ಸ್ ಅವ್ರಗಳಿಗೂ ಫ್ಯಾನ್ಸ್ ಇದ್ದಾರೆ, ಕಾಮನ್ ಫ್ಯಾನ್ಸ್ ಇರ್ತಾರೆ. ಅವ್ರಗಳು ಒಂಥರ ಒಪಿನಿಯನ್, ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ಅವ್ರದ್ದು ಒಂದು ಸೊಸೈಟಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ನೀವು ಮೀಡಿಯಾದವರು ಅವ್ರಗಳನ್ನ ಹೋಗಿ ಇಂಟರ್ವ್ಯೂ ಮಾಡಿ ನಿಮ್ಮ ಇದಕ್ಕೆ ಒಂದು ಪಾಸಿಟಿವ್ ಇದು ಕೊಡಿ. ಬರೀ ಅಡ್ವರ್ಟೈಸ್ಮೆಂಟ್ಗೆ ಕೊಡೋದಲ್ಲ, ಈ ತರದಕ್ಕೆ ಒಂದು ಸಮಾಜನ ಇಂಪ್ರೂವ್ ಮಾಡೋದಕ್ಕೆ ಅವರು ದೇ ಶುಡ್ ಇನ್ವೆಸ್ಟ್ ದೇರ್ ಟೈಮ್ ಅಂತ ಒಂದು ಆ ರೀತಿ ಏನಾರು ಮಾಡೋದಕ್ಕಾಗುತ್ತಾ, ಅದನ್ನ ನಾವು ಯೋಚನೆ ಮಾಡ್ಬೇಕು. ಫೈನ್, ಥ್ಯಾಂಕ್ ಯು ವಿಜಯ್ ಶಂಕರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾರದೇ ಅಭಿಮಾನಿಗಳಾಗಿರಲಿ, ದರ್ಶನ್ ಅವರ ಅಭಿಮಾನಿಗಳಾಗಿರಲಿ, ರಮ್ಯಾ ಅವರ ಅಭಿಮಾನಿಗಳಾಗಿರಲಿ, ಇನ್ಯಾವುದೇ ನಟ ನಟಿಯರ ಅಭಿಮಾನಿಗಳಾಗಿರಲಿ, ನೀವು ಯಾರನ್ನು ನಿಮ್ಮ ಆರಾಧ್ಯ ದೈವ ಅಂತನೋ, ಅದ್ಭುತ ಅಂತನೋ, ಒಂದು ರೋಲ್ ಮಾಡೆಲ್ ಅಂತನೋ, ಮಾದರಿ ಅಂತನೋ ಕನ್ಸಿಡರ್ ಮಾಡಿರ್ತೀರಲ್ಲ, ಅವರುಗಳಿಗೆ ಮುಜುಗರವಾಗುವ ರೀತಿಯಲ್ಲಿ ಯಾರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಕಮೆಂಟ್ ಮಾಡಿ, ಆ ಸೆಕ್ಷನ್ ಇರೋದೇ ಅದಕ್ಕೆ. ನಿಮ್ಮ ಅಭಿಪ್ರಾಯ ತಿಳಿಸಿ, ಅದರಲ್ಲಿ ಒಂದು ಒಳ್ಳೆ ಭಾಷೆಯಲ್ಲಿ ತಿಳಿಸಿ. ಅದು ಇಷ್ಟ ಆಗಿಲ್ಲ, ಫಿನಿಶ್. ಸಿನಿಮಾ ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಎರಡೇ ತಾನೇ. ಅದರ ಬದಲಿಗೆ ನೀವು ಬಳಸ್ತಕ್ಕಂಥ ಶಬ್ದಗಳಿಂದ ಇನ್ನೊಬ್ಬರು ಮನೋರೋಗಿಯಾಗುವಷ್ಟರ ಮಟ್ಟಿಗೆ, ಮಾನಸಿಕ ಕುಗ್ಗು ಹೋಗುವಷ್ಟರ ಮಟ್ಟಿಗೆ, ಒಂದು ಡಿಪ್ರೆಷನ್ಗೆ, ಒಂದು ಖಿನ್ನತೆಗೆ ಒಳಗಾಗುವ ರೀತಿಯಲ್ಲಿ ಯಾರು ನಡ್ಕೊಳ್ಳಬಾರದು. ಅದು ದರ್ಶನ್ ಅವರ ಫ್ಯಾನ್ ಆದರೂ ಅಷ್ಟೇ, ರಮ್ಯಾ ಅವರ ಫ್ಯಾನ್ ಆದರೂ ಅಷ್ಟೇ, ಇನ್ಯಾವುದೇ ನಟ ನಟಿಯರ ಫ್ಯಾನ್ ಆದರೂ ಅಷ್ಟೇ, ನಿಮ್ಮ ಆರಾಧ್ಯ ದೈವ ಅಂತ ನೀವೇನು ಕನ್ಸಿಡರ್ ಮಾಡಿದ್ದೀರಲ್ಲ, ಅವ್ರು ಹೆಮ್ಮೆ ಪಡ್ತಕ್ಕಂಥ ಕೆಲಸಗಳಾಗಲಿ, ಬರೀ ಅದೊಂದು ಭಾಗ ಅಲ್ಲ, ಅವರಿಬ್ಬರನ್ನ ಬಿಟ್ಟು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಮೆಂಟ್ಗಳ ಬಗ್ಗೆ ತಕರಾರಿಲ್ಲ, ಅಭಿಪ್ರಾಯಗಳ ಬಗ್ಗೆ ತಕರಾರಿಲ್ಲ. ಅವಾಚ್ಯ, ಅಶ್ಲೀಲ, ಮುಜುಗರ, ತೀರಾ ರೊಚ್ಚೆಗೆಬ್ಬಿಸುವ ಒಂಥರ ಕೆಟ್ಟ ಶಬ್ದಗಳಿಂದ ಒಬ್ಬ ಮನುಷ್ಯನನ್ನು ಬೈಯುವ ಮಟ್ಟಕ್ಕೆ ಯಾರೂ ಇಳಿಯಬಾರದು. ಅಟ್ ದ ಸೇಮ್ ಟೈಮ್ ಈ ವಿಚಾರದಲ್ಲಿ ಒಂದು ಬಿಗಿಯಾದಂಥ ಕಾನೂನು ಬರಲಿ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರೇ ಕಮೆಂಟ್ ಮಾಡಲಿ, ಅವರ ಐಡೆಂಟಿಟಿ ವಿತ್ ಅವರ ಆಧಾರ್ ಕಾರ್ಡ್ ಬರುತ್ತೋ, ಲೈಸೆನ್ಸ್ ಬರುತ್ತೋ, ವೋಟರ್ ID ಬರುತ್ತೋ, ಐಡೆಂಟಿಟಿ ಸಹಿತವಾಗಿ ಅಕೌಂಟ್ಗಳಿರಲಿ. ಉಳಿದ ಅಕೌಂಟ್ಗಳು ಈ ರೀತಿ ಮಾಡೋದನ್ನು ನಿಲ್ಲಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.